ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಒಳ್ಳೆ ಅದ್ಭುತವಾದ ದಿನ, ಗುರುಪೂರ್ಣಿಮೆ. ಗುರುಪೂರ್ಣಿಮೆ ಅಂದಿದ ತಕ್ಷಣ ನಮ್ಮ ಎಲ್ಲ ಗುರುಗಳು ಕೂಡ ನೆನಪಾಗ್ತಾರೆ. ನಮ್ಮ ತಂದೆ ತಾಯಿಯಿಂದ ಇರ್ಬೋದು, ನಮ್ಮ ವಿದ್ಯೆ ಕಲಿಸಿದ ಗುರುಗಳು, ನಮ್ಮ ಜೀವನಕ್ಕೆ ದಾರಿ ತೋರಿದ ಗುರುಗಳಾಗಿರ್ಬೋದು, ಎಲ್ಲ ರೀತಿಯ ಗುರುಗಳು ಕೂಡ ನಮಗೆ ನೆನಪಾಗ್ತವೆ. ಅದೇ ರೀತಿ ನಮ್ಮ ಒಂದು ರಾಯರಾಗಿರ್ಬೋದು, ಮತ್ತೆ ಸಾಯಿಬಾಬಾ ಅವರಾಗಿರ್ಬೋದು, ಹಲವಾರು ರೀತಿಯ ಗುರುಗಳು. ಯಾವ ಗುರುಗಳನ್ನ ನಂಬಿದ್ದೀರಾ, ಅವರು ನಿಮಗೆ ಯಾವ ರೀತಿ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಇದು ಒಂದು ಭಕ್ತಿಪೂರ್ವಕವಾದ ರೀಡಿಂಗು ಅಂತಾನೆ ಹೇಳ್ಬೋದು. ಇದನ್ನ ಭಕ್ತಿಯಿಂದ ಸ್ವೀಕರಿಸಿ. ಈ ಒಂದು ರೀಡಿಂಗ್ ಅಲ್ಲಿ ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ನಿಮ್ಮ ಗುರುಗಳು ನಿಮಗೆ ಯಾವ ರೀತಿ ಒಂದು ಅದ್ಭುತವಾದ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ನೋಡೋಣ. ಈ ಒಂದು ಎನರ್ಜಿನ ರಿಸೀವ್ ಮಾಡೋಕ್ಕೆ ನಿಮ್ಮ ಗುರುಗಳು ಯಾರನ್ನ ಆರಾಧನೆ ಮಾಡ್ತೀರಾ ಅವರನ್ನ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಈ ಒಂದು ರೀಡಿಂಗ್ ನೀವು ಇಷ್ಟಪಡುವಂತಹ ಗುರುಗಳು ನಿಮಗೆ ಯಾವ ರೀತಿಯ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ, ಸಂದೇಶವನ್ನ ಕೊಡ್ತಾ ಇದ್ದಾರೆ ಅನ್ನೋದು ನೋಡೋಣ. ಓಕೆ, ನಿಮ್ಮ ಗುರುಗಳನ್ನ ನೆನಪು ಮಾಡ್ತಾ ಈ ಒಂದು ರೀಡಿಂಗ್ ಅನ್ನ ನೋಡಿ. ಓಕೆ, ನಿಮ್ಮ ಗುರುಗಳು ನಿಮಗೆ ಯಾವ ರೀತಿಯ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ, ನೀವು ನಂಬುವಂತ ಗುರುಗಳು. ಇವತ್ತು ಗುರು ಪೂರ್ಣಿಮೆ ಆಗಿರೋದ್ರಿಂದ ಎಲ್ಲರೂ ಕೂಡ ಗುರುಗಳ ಭಕ್ತರಿದ್ದೀರಿ. ಹಾಗಾಗಿ ಅವರ ಗುರುಗಳನ್ನ ಆರಾಧಿಸುವಂತ ಗುರುಗಳು ನಿಮಗೆ ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ನೋಡೋಣ. ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ನೋಡಿ, ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಆಸೆ ಈಡೇರೋಂಥ ಸಮಯ ಬಂದಿದೆ ಅನ್ನೋದು ನಿಮ್ಮ ಗುರುಗಳ ಕೃಪೆಯಿಂದ ಬಂದಿರೋ ಅಂಥದ್ದು. ಬಹಳ ದಿನಗಳ ಆಸೆ ಆಗಿತ್ತು, ಅದು ನಿಮ್ಮ ಜೀವನಕ್ಕೆ ಹತ್ತಿರ ಆಗ್ತಾ ಇದೆ ಅನ್ನೋದು ನಿಮ್ಮ ಗುರುಗಳಿಂದ ಬಂದಿರೋ ಅಂಥ ಮೆಸೇಜ್ ಆಗಿದೆ. ನಂತರದಲ್ಲಿ ಒಂದು ಸಂತೋಷ, ನಿಮ್ಮ ಜೀವನದಲ್ಲಿ ಒಂದು ಸಂತೋಷವನ್ನ ಪಡೆಯುವಂತ ದಿನಗಳ ಸಾಧ್ಯತೆ ಇದೆ. ನಿಮ್ಮ ಪ್ರಾರ್ಥನೆ ವ್ಯರ್ಥ ಆಗಿಲ್ಲ. ಎಲ್ಲೋ ಒಂದು ಕಡೆ ನೀವು ತುಂಬಾನೇ ತಾಳ್ಮೆಯಿಂದ ಇದ್ದೀರಿ. ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಮಯ ಬಂದಿದೆ ಅನ್ನೋದು ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ ಅಂತ ಹೇಳ್ತಾ ಇದೆ. ನಂತರದಲ್ಲಿ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ಸ್ವಲ್ಪ ನೋವನ್ನ ತಿಂತಾ ಇದ್ದೀರಾ. ಅಂದ್ರೆ ನಾನು ಏಕಾಂಗಿಯಾಗಿರ್ಬೇಕು, ನನಗೆ ಸ್ವಲ್ಪ ಮಾನಸಿಕ ಒತ್ತಡ, ಮನಸ್ಸಿನಲ್ಲಿ ಏನೋ ಒಂದು ಗಳಲ್ಲಿ ತುಂಬಾನೇ ಗೊಂದಲ ಇದೆ. ಹಾಗಾಗಿ ನಿಮ್ಮ ಗುರುಗಳ ಸಂದೇಶ ಏನು ಅಂದ್ರೆ, ನೀವು ಒಬ್ರೇ ಅಲ್ಲ, ನನ್ನ ಆಶೀರ್ವಾದ ನಿಮ್ಮೊಂದಿಗಿದೆ. ಸಹಾಯವು ಸರಿಯಾದ ಸಮಯದಲ್ಲಿ ನಿಮ್ಮ ಕಡೆ ಬರುತ್ತದೆ ಅನ್ನೋದು ನಿಮ್ಮ ಗುರುಗಳ ಸಂದೇಶ ಆಗಿದೆ. ಆದ್ರೆ ನಿರಾಶರಾಗಬೇಡ್ರಿ, ಖಂಡಿತ ನಿಮ್ಮ ಜೊತೆಯಲ್ಲಿದ್ದೀನಿ, ನೀವು ಒಂಟಿ ಅಲ್ಲ, ನಾನು ಜೊತೆಯಲ್ಲಿದ್ದೀನಿ ಅನ್ನೋದು ನಿಮ್ಮ ಗುರುಗಳ ಆಶೀರ್ವಾದ ಆಗಿದೆ. ನಂತರದಲ್ಲಿ ಹೊಸ ಸತ್ಯ, ಹೊಸ ಸ್ಪಷ್ಟತೆ ಮತ್ತು ಹೊಸ ಆರಂಭ ಅನ್ನೋದು ಈ ಕಾರ್ಡ್ ಹೇಳೋ ಅಂಥದ್ದು. ನಿಮ್ಮ ಜೀವನದಲ್ಲಿ ಇದ್ದ ಒಂದಷ್ಟು ಗೊಂದಲಗಳು ಇವಾಗ ದೂರ ಆಗೋಂಥ ಸಮಯ ಬಂದಿದೆ. ಒಂದು ಜೀವನಕ್ಕೆ ಒಂದು ಸ್ಪಷ್ಟವಾದ, ಒಂದು ಸತ್ಯವಾದ ಮಾರ್ಗ ನಿಮಗೆ ಸಿಗಲಿದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಸತ್ಯವಾಗಿ ನಡೆಯುವವರಿಗೆ ಗುರುಗಳ ಕೃಪೆ ಖಂಡಿತ ಇದೆ ಅನ್ನೋದು ನಿಮ್ಮ ಗುರುಗಳ ಆಶೀರ್ವಾದ ಆಗಿದೆ. ನಂತರದಲ್ಲಿ ಒಂದು ಹೊಸ ಕಲಿಕೆ ಅನ್ನೋದು ನಿಮ್ಮ ಜೀವನದಲ್ಲಿದೆ, ಹೊಸ ಪಯಣ. ಅಂದ್ರೆ ನಿಮ್ಮೊಳಗೆ ಒಂದಷ್ಟು ಪ್ರತಿಭೆಗಳನ್ನ ನೀವು ತೋರಿಸ್ತಲೇ ಮನಸ್ಸಿನಲ್ಲಿ ಇಟ್ಕೊಂಡು ನೀವಾಗೆ ನೀವು ಕೊರಗ್ತಿದ್ರೆ, ಅದೇ ಈ ಒಂದು ಸಮಯದಲ್ಲಿ ಆ ಒಂದು ಪ್ರತಿಭೆ ಹೊರಗಡೆ ಬರೋಂಥ ಸಮಯ ಬಂದಿದೆ. ಹೊಸ ಕೆಲಸ ಆಗಿರ್ಬೋದು, ಹೊಸ ಯೋಜನೆ, ಹೊಸ ಆರಂಭ. ಆದ್ರೆ ನಿಮ್ಮ ಗುರುಗಳು ಹೇಳ್ತಾ ಇದ್ದಾರೆ, ಹೆದರಬೇಡಿ, ನಾನು ನಿಮ್ಮೊಂದಿಗೆ ಇದ್ದೀನಿ, ನೀವು ಧೈರ್ಯದಿಂದ ಮುನ್ನುಗ್ಗಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿದೆ. ಹಾಗಾಗಿ ನೀವು ಯಾರ್ಯಾರು ಭಕ್ತರಿದ್ದೀರಿ, ಅವರ ನಂಬಿಕೆಯನ್ನು ಗುರುಗಳು ಉಳಿಸ್ಕೊಂಡಿದ್ದಾರೆ, ನಿಮ್ಗೆ ಒಂದು ಒಳ್ಳೆ ಧೈರ್ಯವನ್ನ ಕೊಟ್ಟಿದ್ದಾರೆ, ನಿಮ್ಮ ಆಸೆಗಳನ್ನ ಈಡೇರಿಸ್ತಾ ಇದ್ದಾರೆ. ನೀವ್ಯಾರು ಒಂಟಿ ಅಲ್ಲ, ನಾನು ನಿಮ್ಮ ಜೊತೆ ನಿಂತಿದ್ದೀನಿ, ನಿಮ್ಮ ಒಂದು ಎಲ್ಲ ಒಂದು ಕೆಲಸಕ್ಕೂ ನನ್ನ ಹೆಜ್ಜೆನೂ ನಿಮ್ಮ ಜೊತೆ ಇರುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.